ಯಾವೆಲ್ಲ ತಿರುವುಗಳಲ್ಲಿ ಯಾವ ರೀತಿ ಅಪಾಯ ಇದೆ ಅನ್ನುವಂಥದ್ದನ್ನು ಅಪಾಯವಿದೆ ಎಚ್ಚರಿಕೆ ಚಿತ್ರದ ಮೂಲಕ ತಿಳಿಸ್ಕೊಡೋಕ್ಕೆ ಚಿತ್ರತಂಡ ರೆಡಿಯಾಗಿ ನಿಂತಿದೆ. ಸದ್ಯಕ್ಕೆ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಅಭಿಜಿತ್ ತೀರ್ಥಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಪಾಯವಿದೆ ಎಚ್ಚರಿಕೆ ಟೈಟಲ್ಲೇ ಡಿಫ್ರೆಂಟ್ ಆಗಿದೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಲ್ಲ. ನಮ್ಮ ಒಂದು ಟ್ರಾವೆಲ್ ಇದರಲ್ಲಿ ನಮಗೆ ಜಾಸ್ತಿ ಅದು ಕಾಣಿಸುತ್ತೆ ತಿರುವುಗಳಲ್ಲಿ. ಸೊ ಈ ಸಿನಿಮಾದಲ್ಲಿ ಯಾವೆಲ್ಲ ತಿರುವುಗಳಿರುತ್ತೆ ಅಂತ ಅಂದರೆ ನಮ್ಮ ಸಿನಿಮಾಗೆ ಟೈಟ್ಲ್ ಇಡೋಕ್ಕೂ ಮುಂಚೆನೇ ಫೇಮಸ್ ಅದು. ಸೊ ಅದೊಂದು ಪ್ಲಸ್ಸು. ಇಲ್ಲಿ ತುಂಬ ತಿರುವುಗಳಿರುತ್ತೆ ಮೇಡಮ್. ಕಾರಣ ಸಿನಿಮಾ ಕಂಟೆಂಟು ಅಥವಾ ಕತೆ ಬರವಣಿಗೆ ಹಾಗಿದೆ. ಸೊ 3 ಜನ ಹುಡುಗರ ಪಾತ್ರ ಬೇಜವಾಬ್ದಾರಿ ಇಂದ ಮನೆಯಿಂದ ಹೊರಗೆ ಹಾಕಿ ಅಂದರೆ ಸಮಾಜಕ್ಕೆ ಬೇಡದಿರೋಂಥ 3 ಜನ ಹುಡುಗರು. ಅವರು ಫ್ರೆಂಡ್ಸು, ಬಟ್ ಅವರು ತಗೊಳ್ಳೋ ಕೆಲವೊಂದು ರಾಂಗ್ ಟರ್ನ್ಗಳು ಅಂದರೆ ಸಿನಿಮಾದಲ್ಲಿ ಅಂದರೆ ಅವ್ರು ಕೆಲವೊಂದು ಸಿಚುವೇಶನ್ಗಳಿಗೆ ಎದುರಾಗುತ್ತೆ. ಅಲ್ಲಿ ತಗೊಳ್ಳೋ ರಾಂಗ್ ಡಿಸಿಷನ್ನು ಮತ್ತು ರಾಂಗ್ ಟರ್ನ್ಗಳು ತಗೊಂಡೋಗಿ ಅವ್ರನ್ನ ಒಂದು ಗೋಂಡಾರಣ್ಯದಲ್ಲಿ ನಿಲ್ಲಿಸುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಎಚ್ಚರಿಕೆಯ ಆ ಇಂಟೆನ್ಸಿಟಿ ಹೇಗೆ ಅದು ಏರ್ತಾ ಹೋಗುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದಷ್ಟು ತಿರುವುಗಳಿದೆ. ನಮಗೆ ಆ ಒಂದು ಲೊಕೇಶನ್ಸ್ಗಳನ್ನು ನೋಡಿದಾಗ ರಂಗೀತರಂಗದ ಒಂದಿಷ್ಟು ಫ್ಲೇವರ್ಗಳು ನಮಗೆ ಕಾಣಸಿಗುತ್ತೆ ಈ ಒಂದು ಟ್ರೈಲರ್ನಲ್ಲಿ. ಸೊ ರಂಗೀತರಂಗ ಯಾವ ಥರ ಹಿಟ್ಟಾಗಿತ್ತು ಅಂತ ಎಲ್ರಿಗೂ ಗೊತ್ತು. ಸೊ ಅಪಾಯವಿದೆ ಎಚ್ಚರಿಕೆಯಲ್ಲಿ ಒಂದಿಷ್ಟು ಅಂಶಗಳು ನಾವು ಗಮನಿಸಿದಾಗ ಅಲ್ಲಿದ್ದಂಥ ಒಂದಿಷ್ಟು ಫ್ಲೇವರ್ಗಳು ಕಾಣಿಸುತ್ತೆ. ಸೊ ಏನಾದರೂ ಇನ್ಸ್ಪೈರ್ ಆಗಿ ತಗೊಂಡಿದ್ರಾ ಹೇಗೆ? ಇನ್ಸ್ಪಿರೇಷನ್ ಅಂತ ಅಲ್ಲ ಮೇಡಮ್. ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಮಲೆನಾಡು. ಬೆಳಗ್ಗೆ ಎದ್ದರೆ ಕಾಡು ಮೇಡು ಗುಡ್ಡ ಬೆಟ್ಟ ನದಿ ಹಕ್ಕಿಗಳು ಇದೇ ನೋಡಬೇಕಿತ್ತಲ್ಲ. ಸೊ ಅಲ್ಲಿಂದ ಒಂಥರ ಅಜ್ಜಿ ಕಥೆಗಳು, ಈ ಪಂಚತಂತ್ರ ಕಥೆಗಳು ಯಾವತ್ತೂ ಜನರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಇನ್ಯಾವುದೇ ಕಥೆ ಹೇಳಿದ್ರು ಕೂಡ ಮಕ್ಕಳಿಂದ ನಾವು ಅಂದರೆ ಬೆಳೆಯೋ ಹಂತದಲ್ಲಿ ಕೂಡ ಪಂಚತಂತ್ರ ಕಥೆಗಳು ನಮ್ಮನ್ನು ಇನ್ಸ್ಪೈರ್ ಮಾಡಿರುತ್ತಲ್ಲ. ನಾನು ಕೇಳಿರೋ ಕೆಲವೊಂದು ಕಟ್ಟುಕಥೆಗಳು, ನಾನು ಕೇಳಿರೋ ಒಂದಷ್ಟು ಕಥೆಗಳ ಮೇಲೆ ತುಂಬ ಅಂದರೆ 98% ಇನ್ನು ಕಾಲ್ಪನಿಕವಾಗಿ ಎಲ್ಲದೂ ಹೆಣೆದಿರೋದು. ಕೆಲವೊಂದು ಊರಿನ ಭಾಗಗಳನ್ನು ಅದನ್ನು ಮಾತ್ರ ಅಲ್ಲಿ ಹೇಗಿದೆ ತೀರ್ಥಹಳ್ಳಿ ನಡೆಯುವಂಥ ಕತೆ, ತೀರ್ಥಹಳ್ಳಿಯ ಕೌಲಿದುರ್ಗ ಅದು ನನ್ನ ಸಿನಿಮಾದ ವರ್ಡ್ ಆಗಿದ್ದರೆ, ಅಲ್ಲಿ ನಡೆಯುವಂಥ ಕತೆ ಆಗಿದ್ದರೆ ಅದನ್ನು ಬಳಸ್ಕೊಳ್ತೀನಿ ಹೊರತು ಮಿಕ್ಕಿದೆಲ್ಲ ಕಾಲ್ಪನಿಕವಾಗಿ ಅಂದರೆ ಸಿನಿಮೀಯವಾಗಿ ಅದು ಹೆಂಗೆ ಹೇಳಬೇಕು ಇಂಟ್ರೆಸ್ಟಿಂಗ್ ಆಗಿ ಆಡಿಯನ್ಸ್ ಅಟೆನ್ಷನ್ ಹೇಗೆ ಗ್ರ್ಯಾಬ್ ಮಾಡಬೇಕು ಹಾಗೆ ಸಿನಿಮಾನ ಹೆಣೆದಿರುವಂಥದ್ದು. ಅಪಾಯವಿದೆ ಎಚ್ಚರಿಕೆ ಚಾಪ್ಟರ್ ಕ್ಲೋಸ್. ಯಾರ ಚಾಪ್ಟರ್ ಕ್ಲೋಸ್ ಆಗುತ್ತೆ ಹಂಗಿದ್ರೆ? ನೋಡೋರ್ದಂತೂ ಚಾಪ್ಟರ್ ಕ್ಲೋಸ್ ಆಗಲ್ಲ. ನೋಡಾದ್ಮೇಲೆ ಅವರಿಗೆ ಚಾಪ್ಟರ್ ಓಪನ್ ಆಗುತ್ತೆ. ಯಾಕಂದರೆ ಈ ಥರದೊಂದು ಸಿನಿಮಾ ನೋಡಿದ್ದೀವಲ್ಲ ನಾವು, ನಮ್ಮ ಹಣ ಮತ್ತು ಸಮಯ ಎರಡಕ್ಕೂ ವರ್ತ್ ಅಂತ ಅನಿಸುತ್ತೆ. ಸೊ ಇವ್ರೇನಾದರೂ ಮಾಡಿದ್ರೆ, ಈ ಟೀಮ್ ಅವ್ರು ಏನಾದರೂ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಒಂದು ಅಟೆನ್ಷನ್ ಕೊಡ್ತಾರೆ, ಓಕೆ ಇವ್ರೇನೋ ಮಾಡಿದ್ದಾರೆ ಅಂತ. ಅಷ್ಟಂತೂ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಬಿಕಾಸ್ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ. ಯೂಶ್ವಲಿ ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಸುನಾಥ್ ಗೌತಮ್ ಅವರು, ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡೂ ಅವರೇ, ಮತ್ತು DOP ಕೂಡ ಅವರೇ. ಇದೊಂದು ರೇರ್ ಕಾಂಬಿನೇಷನ್ ಇದು. ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಅಂತ ಬಂದರೆ ನಮಗೆ ಪ್ರತಿಯೊಂದು ಹಕ್ಕಿಯ ಶಬ್ದನೂ ಅಂದರೆ ನಾನು ಹುಟ್ಟು ಬೆಳೆದಾಗಿಂದ ಕೂಡ ಆ ಥರದ ಹಕ್ಕಿ ಶಬ್ದಗಳನ್ನು ಕೇಳ್ಕೊಂಡು ಬೆಳೆದವನಲ್ಲ. ನನಗೆ ಇಂಥದ್ದೇ ಹಕ್ಕಿ ಕೂಗುತ್ತೆ, ಅದು ಇಂಥ ಟೈಮಲ್ಲೇ ಕೂಗುತ್ತೆ ಅಂತ ಗೊತ್ತಿತ್ತು ರಾತ್ರಿ. ನಾನು ಇಡೀ ಸಿನಿಮಾ ರಾತ್ರಿ ನಡೆಯುತ್ತೆ ಮೇಡಮ್. ಅಂದರೆ ಯೂಶ್ವಲಿ ಕಾಡು ಅಂತಂದರೆ ಡೇಯಲ್ಲಿ ಹೋಗಿ ಸಿಕ್ಕಾಕೊಳ್ಳೋ ಅಂಥದ್ದಲ್ಲ, ರಾತ್ರಿ ಹೋಗ್ತಾರೆ ಇವರು ಹುಡುಗರು. ರಾತ್ರಿ ನಡೆಯೋದ್ರಿಂದ ರಾತ್ರಿ ಕೂಗುವ ಹಕ್ಕಿಗಳೇ ಒಂಥರ ಅವ್ರದ್ದೊಂದು ವಿಯರ್ಡ್ ಮತ್ತು ನೆಗೆಟಿವ್ ಟೋನ್ ಇರುತ್ತೆ ರಾತ್ರಿ ಕೂಗುವ ಹಕ್ಕಿಗಳದ್ದು. ಅವೆಲ್ಲದನ್ನೂ ತುಂಬ ಲೈವಲ್ಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದು ಸಿನಿಮಾದಲ್ಲಿ ಹಾಕಿರುವಂಥದ್ದು. ನಿಮಗೆ ಥಿಯೇಟ್ರಿಗೆ ಬಂದು 2 ಗಂಟೆ 20 ನಿಮಿಷ ಜನರಿಗೆ ನಾನೊಂದು ಕಾಡಲ್ಲಿ ಇದ್ನಲ್ಲ ಇಷ್ಟೊತ್ತು ಅನ್ನೋ ಒಂದು ಅನುಭವ ಅಂತೂ ಕೊಡುತ್ತೆ ಸಿನಿಮಾ. ಅಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ. ಸೊ ಸಿನಿಮಾದಲ್ಲಿ ಒಂದಿಷ್ಟು ನೆಗೆಟಿವ್ ಎನರ್ಜಿ ಅಂದರೆ ಈ ಗೋಸ್ಟ್ ಇರುವಂಥದ್ದು ಸ್ವಲ್ಪ ಏನೋ ಹೇಳುತ್ತೆ, ಪ್ರೇತಾತ್ಮ ಅಂತ. ಸೊ ನಿಮಗೆ ಯಾವತ್ತಾದರೂ ಇದು ನೈಟೇ ಶೂಟಿಂಗ್ ಆಗಿರೋದ್ರಿಂದ ನೆಗೆಟಿವ್ ಎನರ್ಜಿಯ ವೈಬ್ರೇಷನ್ ಏನಾದರೂ ಸಿಕ್ಕಿದೆಯಾ? ನಾನು ತುಂಬ ಕಡೆ ಹೇಳಿರೋ ಥರ ಈ ಸಿನಿಮಾದಲ್ಲಿ ದೊಡ್ಡ ನೆಗೆಟಿವ್ ಅಂದ್ರೆ ನಾನು. ಅಂದರೆ ಯೂಶ್ವಲಿ ನನಗೆ ಆ ಥರ ಸ್ವಲ್ಪ ಈ ಮೂಢನಂಬಿಕೆಗಳು ಮಿತ್ತುಗಳನ್ನೆಲ್ಲ ನಂಬಲ್ಲ ನಾನು ಯೂಶ್ವಲಿ, ಆಯಿತಾ. ಯಾರಾದರೂ ಇದನ್ನು ಮಾಡಬೇಡ ಅಂದರೆ ಅದನ್ನು ಮಾಡೋವಂಥ ಜನ ನಾನಲ್ವಾ. ಸೊ ಡೈರೆಕ್ಟ್ರೇ ಹಂಗಿದ್ದಾಗ ಇನ್ಯಾರು ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಸೊಪ್ಪು ಹಾಕಲ್ಲ ಅಂತ ಗೊತ್ತಾಗುತ್ತೆ ಇನ್ನು. ಸೊ ನನ್ನ ಸಿನಿಮಾದಲ್ಲಿ ಹೆಂಗೆ ಅಂದರೆ ಪ್ರೀತಿನೂ ಇದೆ, ಪ್ರೇತನೂ ಇದೆ, ಆಯಿತಾ. ಬಟ್ ಪ್ರೀತಿಗೆ ಜಾಗ ಕಡಿಮೆ, ಪ್ರೇತ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಆದರೆ ರೆಗ್ಯುಲರ್ ಸಿನಿಮಾಗಳಲ್ಲಿ ಬರುವಂಥ ಅಂದರೆ ಪ್ರೇತ ಅಂದರೆ ದೆವ್ವ ಅಂತ ಅಂದರೆ ಬಂದು ಕಾರ್ಟೂನಲ್ಲಿ ಅಂತ ಕೂಗುತ್ತಲ್ಲ, ಆ ಥರದ್ದು ಪ್ರೇತ ಅಲ್ಲ. ಒಂದು ಎಸೆನ್ಸ್ ಇರುತ್ತೆ, ಕತೆಗೆ ಬೇಕಾಗಿ ತುಂಬ ಚೆನ್ನಾಗಿ ಪೂರಕವಾಗಿ ಬಳಸ್ಕೊಂಡಿರುವಂಥದ್ದು. ಅಂದರೆ ಹಾರರ್ ಎಲಿಮೆಂಟ್ನ ಇಡೀ ಸಿನಿಮಾ ಹಾರರ್ ಅಂತಂದರೆ ಅಲ್ಲ, ಆದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಆಡಿಯನ್ಸ್ ಅದನ್ನು ಆ ಕಥೆನ ಎಂಜಾಯ್ ಮಾಡುವಷ್ಟು ಅಂದರೆ ಕತೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸೊ ಇದು
ಓಕೆ. ಸೊ ನೈಟ್ ನಾನು ಕೇಳಿರೋದು ಸರ್, ನೈಟ್ ಶೂಟ್ ಆಗಿರೋದ್ರಿಂದ ನೆಗೆಟಿವ್ ವೈಬ್ರೇಷನ್ಸ್ ಏನಾದರೂ ನಿಮಗೆ ಬಿಟ್ಟು ನಿಮ್ಮ ಆರ್ಟಿಸ್ಟ್ಗಳಿಗೆ ಏನಾದರೂ ವೈಬ್ರೇಷನ್ ಅಂಥದ್ದು ಆಗಿರೋದು, ಇನ್ಸಿಡೆಂಟ್ಗಳಾಗಿರೋದು ಅಂಥದ್ದು ಏನಾದರೂ ಆಗಿತ್ತಾ? ಏನೂ ಇಲ್ಲ ಮೇಡಮ್, ಆ ಥರದ್ದು ಏನೂ ಆಗಿಲ್ಲ. ಅದಕ್ಕೆ ಅದೇ ಹೇಳಿದ್ನಲ್ಲ ನಾನು ಆ ಥರ ಅದನ್ನು ಅಂದರೆ ಐ ಮೀನ್ ಅದಕ್ಕೆ ನಾನು ಸೊಪ್ಪು ಹಾಕಿದರೆ ಅಂದರೆ ಒಂದಷ್ಟು ಬಂತು, ಒಂದಷ್ಟು ಜನ ಹೇಳಿದ್ರು ಅಲ್ಲಿ ಅದು ಕಾಣಿಸ್ಕೊಳ್ತು, ಇದು ಇಲ್ಲಿ ಕಾಣಿಸ್ಕೊಳ್ತು. ಯಾಕಂದರೆ ನೈಟ್ ದೊಡ್ಡ ಕಾಡಲ್ಲಿ ಶೂಟ್ ಮಾಡಿರೋದು ನಾವು. ಅಂದರೆ ಎಷ್ಟು ಟಾಸ್ಕ್ ಇತ್ತು ಅಂದರೆ, ಯೂಶ್ವಲಿ ನೈಟ್ ಶೂಟ್ ಮಾಡಬೇಕು ಅಂತಂದರೆ ಫಸ್ಟ್ ಎಲ್ಲರಿಗೂ ಆ ನೆಗೆಟಿವ್ ವೈಬ್ರೇಷನ್ ಬರುತ್ತೆ ಅನ್ನೋದನ್ನೇ ತಲೆಯಲ್ಲಿ ಇರುತ್ತೆ ಫಸ್ಟು. ಅಂದರೆ ಅವರು ಅಬ್ಕಾನ್ಷಿಯಸ್ಲಿ ಅವ್ರು ಅಂದ್ಕೊಳ್ತಿರ್ತಾರೆ, ಓಕೆ ಏನಪ್ಪ ಈ ದೆವ್ವಗಳಿರ್ತವೆ, ಕಾಡು ಯಾಕೆ ಬೇಕು, ಈ ಥರದ್ದೆಲ್ಲ ಅಂದ್ಕೊಳ್ತಿರ್ತಾರಲ್ಲ. ನಮ್ಮ ಸಿನಿಮಾ ಶೂಟ್ ಮಾಡಿದ್ದು ಒಂದು ರಿಯಲ್ ಕಾಡಲ್ಲೇ ಶೂಟ್ ಮಾಡಿದ್ದು, ನಮ್ಮ ಊರಲ್ಲೇ. ನನಗೆ ಸೆಟ್ಟಲ್ಲ ಏನೂ ಅಲ್ಲ ಅದು. ಅಲ್ಲಿ ಕಾಡು ಕೋಣಗಳ ತೊಂದರೆ ಇತ್ತು, ಮತ್ತು ಹುಲಿ ಇತ್ತು, ಮತ್ತು ಅಲ್ಲಿ ನಮ್ಮದು ವೆಸ್ಟರ್ನ್ ಘಾಟಿಂದ ಕಾಳಿಂಗ್ ಸರ್ಪ ಇರುತ್ತೆ, ಇದು ಎಲ್ಲದ್ರ ಭಯ ಇತ್ತು ನಮಗೆ, ಆಯಿತಾ. ಸೊ ಎಲ್ಲರದ್ದು ಸ್ವಲ್ಪ ಗಮನ ಅದ್ರ ಮೇಲೂ ಇತ್ತು, ಅಂದರೆ ಕಾಡು ಪ್ರಾಣಿಗಳು ಅದ್ರ ಮೇಲೂ ಇತ್ತು. ಸೊ ಹಾಗಾಗಿ ದೆವ್ವ ಜಾಸ್ತಿ ಸ್ಕೋರ್ ಮಾಡಿಲ್ಲ ಇಲ್ಲಿ. ಬಟ್ ಯಾರೋ ಒಂದು ಇಬ್ಬರು ಹೇಳ್ತಾರೆ ಅಲ್ಲ ಅದು ಕಾಣಿಸ್ಕೊಂಡು ಇಲ್ಲಿ ಯಾರೋ ಕರೆದಂಗಾಯ್ತು ಹಂಗಾಯ್ತು ಅಂತ. ಅದು ನನ್ನ ಕಿವಿಗೆ ಹಿಂಗೆ ಬಿದ್ದು ಹಿಂಗೆ ಹೋಗುತ್ತೆ. ಆ ಥರದ್ದು ಏನೂ ಇಲ್ಲ ಮೇಡಮ್. ಅದು ನಿಜವಾಗ್ಲೂ ಅದು ಇಲ್ಲದೆ ಇರೋದ್ರಿಂದ ಆ ಥರದ್ದು ಏನೂ ಆಗಲ್ಲ. ಇದ್ದರೆ ಅದು ಕಟ್ಟುಕತೆ ಆಗಿರುತ್ತೆ. ಸೊ ನೀವು ಕಾಡಲ್ಲಿ ಶೂಟ್ ಮಾಡಿರೋದು, ನೀವು ಹೇಳಿದ್ರಿ ವೈಲ್ಡ್ ಅನಿಮಲ್ಸ್ ಇರೋದ್ರಿಂದ ಪರ್ಮಿಷನ್ಸ್ ಕೂಡ ಸಿಗೋದು ತುಂಬ ಕಷ್ಟ. ಇದು ಪರ್ಮಿಷನ್ ಎಷ್ಟು ಅಂದರೆ ನಿಮಗೆ ಕಷ್ಟ ಆಯಿತಾ, ಈಸಿಯಾಗಿ ಸಿಕ್ಬಿಡ್ತಾ, ಹೇಗೆ? ಇದು ತುಂಬ ಸೆನ್ಸಾರ್ ಸರ್ಟಿಫಿಕೇಟ್ ಇರೋವಂಥ ಕ್ವಶನ್ ಇದು. ಖಂಡಿತವಾಗ್ಲೂ ಕಾಡಲ್ಲಿ ಪರ್ಮಿಷನ್ ಕೊಡಲ್ಲ ಮೇಡಮ್. ಅಂದರೆ ಯಾವುದೇ ಇವಾಗ ಎಷ್ಟು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತಾರೆ, ಯಾರು ಉಳಿಸ್ತಾ ಇಲ್ಲ. ಸೊ ಆ ಎಲ್ಲ ಟರ್ಮ್ಸ್ಗಳು ನಮ್ಮ ಮೇಲೂ ಅಪ್ಲೈ ಆಯಿತು. ನಮ್ಮ ಕಾಡು ಸಿಗೋದಿಲ್ಲ. ನನ್ನ ಫ್ರೆಂಡು ತೀರ್ಥಹಳ್ಳಿಯಲ್ಲಿ ಒಬ್ಬ ಕರುಣ್ ಅಂತ ಇದ್ದಾರೆ, ಅವ್ರ ಮನೆ ಎಸ್ಟೇಟ್ ಬರುತ್ತೆ. ಎಸ್ಟೇಟ್ ಅವ್ರದ್ದೇ ಒಂದು 80 ಎಕರೆ ಜಾಗ ಏನೋ ಬರುತ್ತೆ. ಆ ಎಸ್ಟೇಟಲ್ಲಿ ಕಾಡು, ಡೆನ್ಸ್ ಕಾಡೋದು, ಅಂದರೆ ಮನೆಯಿಂದ ಮೇಲ್ಗಡೆ ಫುಲ್ಲು ಕಾಡೋದು, ಅಂದರೆ ನಿಮಗೆ ರಿಯಲ್ ಕಾಡೋದು, ಆಯಿತಾ. ಸೊ ಅಲ್ಲಿ ಬಳಸ್ಕೊಳ್ತೀನಿ. ಸೊ ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನನಗೆ ಅಲ್ಲಿ ಪರ್ಮಿಷನ್ ಬೇಡ, ನನಗೆ ಆ ಓನರ್ದು ಪರ್ಮಿಷನ್ ಬೇಕಾಗಿರುತ್ತೆ. ಅಷ್ಟು ಸಿಕ್ಕರೆ ಸಾಕು. ಸೊ ಅದು ಸಿಗುತ್ತೆ. ಸೊ ಹಾಗಾಗಿ ಅದು ನನಗೆ ಅನುಕೂಲ ಆಯಿತು. ಅಂದರೆ ನಿಮಗೆ ಸಿನಿಮಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಅದು ಯಾವುದು ಗೊತ್ತಾಗಲ್ಲ, ಅಷ್ಟು ಡೆನ್ಸಲ್ಲೇ ಹೋಗಿ ಶೂಟ್ ಮಾಡಿ. ಯಾಕಂದರೆ ಇಷ್ಟಿಷ್ಟು ಒಂದು 200-300 ವರ್ಷದ ಮರಗಳೆಲ್ಲ ಇದ್ದಾವೆ, ಅದೆಲ್ಲ ತೋರಿಸಿದ್ವಿ ನಾವು ಚೆನ್ನಾಗಿ. ಅಂದರೆ ಒಂದು ಮರ ಇಷ್ಟು ದಪ್ಪ ಆಗಬೇಕು ಅಂದರೆ ಮೇಡಮ್ ಅದಕ್ಕೊಂದು 200 ವರ್ಷ ಆಯಸ್ಸಿರುತ್ತೆ. ಸೊ ಅಂಥದ್ದೆಲ್ಲ ಬಳಸಿದ್ವಿ ಸಿನಿಮಾದಲ್ಲಿ. ಸೊ ಈ ಒಂದು ಸಿನಿಮಾ ಆದಮೇಲೆ ಅರಣ್ಯ ಇಲಾಖೆ ಕರಣ್ ಮನೆಗೆ ಹೋದರೆ ಏನು ಮಾಡ್ತೀರಾ? ಇದು ನೀವೇ ಹಾಕೊಡೋ ಥರ ಇದೆ ಪ್ರಶ್ನೆ. ಇಲ್ಲ, ಆ ಥರ ಏನೂ ಆಗಲ್ಲ. ಯಾಕಂದರೆ ಒಂದು ಗಿಡ ಗಂಟಿನೂ ಕಿತ್ತಿಲ್ಲ, ಇದು ಮಾಡಿಲ್ಲ. ಕಾಡನ್ನು ಸಿನಿಮಾ ಕತೆಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀವಿ. ಕಾಡನ್ನು ಇನ್ನೂ ಗ್ಲೋರಿಫೈ ಮಾಡಿದ್ವಿ. ಕಾಡನ್ನು ತುಂಬ ಜೀವಿಸಿದ್ದೀವಿ, ಕಾಡನ್ನು ತುಂಬ ಭಾವಿಸಿದ್ದೀವಿ, ಕಾಡನ್ನು ಪ್ರೀತಿಸಿದ್ದೀವಿ. ಸೊ ಕಾಡು ನಮಗೆ ಕಾಡೇ ಬಂಡವಾಳ, ಕಾಡೇ ಅಸ್ತ್ರ. ಯಾಕಂದರೆ ನನ್ನ ಸಿನಿಮಾದಲ್ಲಿ ಬಳಸಿರುವ ಎಲ್ಲ ತುಂಬ ಸಿನಿಮಾಗಳಲ್ಲಿ ಕಾಡು ಬಳಸಿದ್ದಾರೆ ಇನ್ಫ್ಯಾಕ್ಟ್, ಆಯಿತಾ. ಅಂದರೆ ಬೇರೆ ಸಿನಿಮಾಗಳಲ್ಲಿ ಕಾಡು ಡೇ ಬರುತ್ತೆ, ಅಥವಾ ಹಾರರ್ ಸಿನಿಮಾ ಅಂತಂದರೆ ಬಂಗ್ಲೆಯಲ್ಲಿ ಬರುತ್ತೆ. ನನ್ನ ಸಿನಿಮಾ ಇಡೀ ಸಿನಿಮಾ ನೈಟು ಕಾಡು ಒಂದು ದೊಡ್ಡ ವೈಡಲ್ಲಿ ನಾವು ಶಾರ್ಟ್ ಇಟ್ಟರೆ ಅಷ್ಟು ದೂರ ಕಾಡು ಕಾಣಬೇಕು ನನಗೆ, ಅಷ್ಟು ಲೈಟಿಂಗ್ ಮಾಡಬೇಕು. ಕಾಡು ತುಂಬ ಒಂಥರ ನಿಮಗೆ ಒಂದು ಏನಂತಾರೆ, ಒಂದು ತುಂಬ ಅಗ್ರೆಸಿವ್ ಆಗಿ ಕಾಣುತ್ತೆ, ತುಂಬ ಸ್ಮೂತಾಗಿ ಕಾಣುತ್ತೆ, ತುಂಬ ಏನೋ ಒಂಥರ ಕರಿಯ ಥರ ಕಾಣುತ್ತೆ. ಬಾ ಮಗನೇ ಇಲ್ಲಿದೆ ಡೇಂಜರು, ನಿನ್ನ ಕರ್ಕೊಳ್ತೀನಿ ನಾನು ಅನ್ನೋ ಥರ ಹಂಗೆ ಕಾಣಿಸುತ್ತೆ ಕಾಡು. ಸ್ವಲ್ಪ ಹಾಗೆಲ್ಲ ಅದನ್ನು ಸೃಷ್ಟಿ ಮಾಡಿದ್ದೀವಿ ಸ್ಕ್ರೀನ್ ಮೇಲೆ. ಓಕೆ. ಸೊ ನೈಟೇ ಶೂಟ್ ಮಾಡಿರೋದು, ಎಷ್ಟು ದಿವಸಗಳ ಕಾಲ ಶೆಡ್ಯೂಲ್ ಇಟ್ಕೊಂಡಿದ್ರಿ ನೈಟು? ಜೊತೆಗೆ ನಿಮ್ಮ ಟೆಕ್ನಿಕಲ್ ಟೀಮು ಇದಕ್ಕೆ ಯಾವ ಥರ ಸಪೋರ್ಟ್ ಮಾಡೋದು? ಯಾಕಂದರೆ ನಾರ್ಮಲ್ ಸೆಟ್ ಹಾಕಿ ಮಾಡೋದಾದರೆ ಎಲ್ಲ ಸೆಟಪ್ ಇರುತ್ತೆ, ಬಟ್ ಕಾಡಲ್ಲಿ ಮಾಡಿರೋದ್ರಿಂದ ನಿಮಗೆ ಹೇಳಿದ ತಕ್ಕಂಗೆ ಕಾಡುಗಳಿರಲ್ಲ, ಟೈಮ್ ಆಗಿರ್ಬೋದು, ವೇರಿಯೇಷನ್ಸ್ಗಳಾಗಿರೋದು, ಇದನ್ನು ಯಾವ ಥರ ಮ್ಯಾನೇಜ್ ಮಾಡಿದ್ವಿ? ಯೂಶ್ವಲಿ ನಾನು ಯೂನಿವರ್ಸ್ನ ನಂಬೋನು ಮೇಡಮ್, ಅಂದರೆ ನೇಚರ್ನ ನಂಬೋನು. ನೇಚರು ಒಲಿದ್ರೆ ಇನ್ಯಾವುದೂ ಸಮಸ್ಯೆಗಳು ಬರಲ್ಲ ಅಂತ ನಾನು ನಂಬ್ತೀನಿ. ಯಾಕೆಂದರೆ ನನ್ನ ಸಿನಿಮಾ ಶೂಟಿಂಗ್ ಟೈಮಲ್ಲೆಲ್ಲ ಮಳೆ ಬರುವಂಥದ್ದು ಅದೇನೂ ಆಗಲಿಲ್ಲ. ಯಾವುದೇ ರೀತಿಯಿಂದ ಒಂದು ಹವಾಮಾನದಿಂದಾಗಿ ನಾನು ಒಂದು ದಿನ ಶೆಡ್ಯೂಲ್ ಬೇಗ ಪ್ಯಾಕಪ್ ಮಾಡೋದಾಗಲಿ ಅಥವಾ ನಿಂತು ಹೋಗೋದಾಗಲಿ ಯಾವುದೂ ಆಗಿಲ್ಲ, ಆಯಿತಾ. ನಮಗೆ ಏನಾಗುತ್ತೆ ಅಂದರೆ, ಒಂದು ಕಾಡು ಸುಮ್ಮನೆ ಇರುತ್ತೆ, ಸೈಲೆಂಟಾಗಿರುತ್ತೆ, ನಿಶಬ್ದವಾಗಿರುತ್ತೆ. ನಾವು ನಮ್ಮ ಕಾರಣಕ್ಕೆ, ನಮ್ಮ ಸ್ವಾರ್ಥಕ್ಕೆ ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ತಿರ್ತೀವಿ, ಕಾಡನ್ನು ನಾವು ಡಿಸ್ಟರ್ಬ್ ಮಾಡ್ತೀವಿ. ಹೆಂಗೆ ನೋಡೋಕೆ ಹೋದರೆ ಅಲ್ವಾ, ಅಲ್ಲಿ ನಮಗೆ ಬೇರೆ ಯಾವುದೇ ರೀತಿ ಪ್ರಾಣಿಗಳಿಗೂ ನಾವು ತೊಂದರೆ ಕೊಡಲ್ಲ, ಆ್ಯಂಡ್ ಯಾವ ಪ್ರಾಣಿಗಳಿಂದ ನಮ್ಗೆ ತೊಂದರೆ ಆಗಲ್ಲ. ಆದರೆ ಕಾಡಲ್ಲಿ ಗಿಡಗಂಟೆಗಳು ಅಂತ ಇರ್ತಾವಲ್ಲ, ಪೊದೆಗಳು, ಅಲ್ಲಿ ಒಣಗುವಂಥ ಒಂದು ಸಣ್ಣ ಇನ್ಸೆಕ್ಟ್ ಬರುತ್ತೆ ನಿಮಗೆ, ಆಯಿತಾ. ಅದು ಮಲೆನಾಡೋರಿಗೆ ಗೊತ್ತಿರುತ್ತೆ. ಅದು ಯಾವ ಲೆವೆಲಿಗೆ ಕಚ್ಚಿತ್ತು ಅಂದರೆ, ನಮ್ಮ ಸಿನಿಮಾದಲ್ಲಿ ಒಂದು 80 ಮೆಂಬರ್ಸ್ ಕ್ರೀವ್ ಇತ್ತು ನಮ್ದು, ಆಯಿತಾ. ಎಲ್ಲರಿಗೂ ಕಚ್ಚಿ ಫಸ್ಟ್ ಒಂದು 3 ಜನ ಸಖತ್ ಜೋಶಲ್ಲಿದ್ದರು ಎಲ್ಲರೂ ಕಚ್ಚಿ. ಅದು ಸಿಕ್ಕಾಪಟ್ಟೆ ನಂಜದು. ಯಾವ ಲೆವೆಲಿಗೆ ಕೆರ್ಕೋಬೇಕು ಅಂದರೆ ಟೆಕ್ನಿಷಿಯನ್ಸು, ನಮ್ಮ DOP ಎಲ್ಲ ಅವರಿಗೆ ಕಚ್ಚಿ ಅದು ಹೆಂಗಾಗ್ಬಿಡ್ತು ಅಂದರೆ, ಅವರು ಅಷ್ಟು ಕೆರ್ಕೊಳ್ಳೋ ಥರ ಇದ್ದರು. ಯಾವಾಗ ಶೂಟಿಂಗ್ ಮುಗೀತದೆ ಅನ್ನೋ ಥರ ಇದ್ದರು. ಇನ್ಫ್ಯಾಕ್ಟ್ ಆ ಒಣಗಿಗೆ ಗೊತ್ತಿತ್ತು ನಾನು ತೀರ್ಥಹಳ್ಳಿಯವನು ಅಂತ, ನನಗೆ ಒಂದೇ ಒಂದು ಒಣಗು ಕಚ್ಚಿಲ್ಲ. ಹಂಗಂತ ನಾವು ಮಾನಿಟ್ರ್ ಬಿಟ್ಟು ಎದ್ದೇ ಹೋಗಿಲ್ಲ ಅಂತ ಅಂದ್ಕೊಳ್ಬೇಡಿ, ನಾವೆಲ್ಲ ಒದ್ದಾಡಿ ಕೆಲಸ ಮಾಡಿದ್ವಿ, ಬಟ್ ಒಂದು ಒಣಗು ಕಚ್ಚಿಲ್ಲ. ಅದು ಬಿಟ್ಟರೆ ನಮ್ಗೆ ಇನ್ನು ಕಾಡು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ನೇಚರ್ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಆ್ಯಂಡ್ ಎಲ್ಲ ಸ್ಮೂತಾಗಿ ಹೋಯ್ತು ಮೇಡಮ್. ಒಂದು ಸಾರಿ, ನಾನು ಆ್ಯಕ್ಚುಲಿ
ಇದು ಅಂದರೆ ಸಿನಿಮಾ ಶೂಟಿಂಗ್ ಟೋಟಲ್ ಬಂದು 60 ದಿನ ಆಗಿರುವಂಥದ್ದು. ಅದರಲ್ಲಿ 20 ದಿನ ಫುಲ್ ನೈಟ್ ಆ್ಯಂಡ್ ಇದು ನೈಟ್ ಶೂಟ್ ಬಂದಿರುವಂಥದ್ದು. ಅಂದರೆ ರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 6 ಗಂಟೆ ತನಕ ಶೂಟ್ ಇರುತ್ತೆ. ನಾವು ಅದು ಮಾಡಲೇಬೇಕು, ಹೆಕ್ಟಿಕ್ ಅದು. ಯಾಕಂದರೆ ಅಷ್ಟು ದೊಡ್ಡ ಕ್ರೀವ್ನ, ದೊಡ್ಡ ಒಂದು ಕ್ಯಾನ್ವಾಸ್ನ ಕರ್ಕೊಂಡೋಗಿ ಬೇರೆ ಊರಲ್ಲಿ ಉಳಿಸಿ ಅವ್ರನ್ನ ಹಾರ್ಟ್ ಮಾಡಿಸಿ ಆ್ಯಂಡ್ ಊಟ ತಿಂಡಿ ಎಲ್ಲ ಕೊಟ್ಟು ಮಾಡಿಸೋದು, ಅದು ಪ್ರೊಡ್ಯೂಸರ್ ವೈಸ್, ನಾವು ಪ್ರೊಡಕ್ಷನ್ ವೈಸ್ ನೋಡಬೇಕಲ್ಲ. ಸೊ ಅದು ದೊಡ್ಡ ಟಾಸ್ಕ್ ಆಗಿತ್ತು. ಅಂದರೆ ಒಂದು ಚೂರು ಟೈಮ್ ವೇಸ್ಟ್ ಮಾಡಿದ್ರೆ ತುಂಬ ಹೆಕ್ಟಿಕಲ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಇದರ ಜೊತೆ ನಾನು ಕೇಳಲೇಬೇಕು, ಸಿನಿಮಾ ಕಥೆ ರೆಡಿ ಇದೆ, ರಿಲೀಸಿಗೆ ರೆಡಿ ಇದೆ, ಎಲ್ಲ ಓಕೆ, ಬಟ್ ನಿರ್ದೇಶಕನಾಗಿ ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ? ಯಾಕಂದರೆ ವಾರಕ್ಕೆ 10-12 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅದರ ಮಧ್ಯೆ ನಿಮ್ಮ ಸಿನಿಮಾ ನಿಂತ್ಕೋಬೇಕಂದ್ರೆ ಒಂದಿಷ್ಟು ಅದ್ರ ಮೇಲೆ ಎಫರ್ಟ್ ಹಾಕಿರಬೇಕಾಗತ್ತೆ. ಸೊ ಅಭಿಜಿತ್ ಎಷ್ಟು ಇದರ ಹಿಂದೆ ಕೆಲಸ ಮಾಡಿದ್ದಾರೆ, ಈಗಲೂ ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂತ? ಅಂದರೆ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ, ಅಂದರೆ ನಮ್ಮ ಎಫರ್ಟ್ ಎಷ್ಟು ವರ್ಷದಿಂದ ಇತ್ತು, ಹೆಂಗಿತ್ತು ಅನ್ನೋದು ಆಡಿಯನ್ಸಿಗೆ ಬೇಕಾಗಿರಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮ ಎಫರ್ಟು ಅದು ಅದು ಚೆನ್ನಾಗಿದ್ದರೆ ಮಾತ್ರ ರೀಚ್ ಆಗುತ್ತೆ. ಹಾಗೂ ನಾನು ಹೇಳಬೇಕು ಅಂತಾರೆ, ಒಂದು 8 ವರ್ಷದಿಂದ ಈ ಸಿನಿಮಾ ಕೆಲಸ ಮಾಡಿದ್ರು ಮೇಡಮ್. 33 ಡ್ರಾಫ್ಟ್ ಸ್ಕ್ರಿಪ್ಟ್ ಬರೆದು 34ನೇ ಡ್ರಾಫ್ಟು ಸಿನಿಮಾ. ಈಗ ಔಟ್ಪುಟ್ ಏನು ನೀವು ನೋಡ್ತಿರಲ್ಲ, ಅದು 34ನೇ ಡ್ರಾಫ್ಟು. ಓಕೆನಾ? ಬೇಸಿಕಲಿ ನನಗೆ ಈ ಬರವಣಿಗೆ, ಅಂದರೆ ಇಡೀ ಪೆನ್ನಲ್ಲಾಗೋ ಎಲ್ಲ ಕೆಲಸಗಳನ್ನು ಈ ಸಿನಿಮಾದಲ್ಲಿ ನಾನೇ ಮಾಡಿದ್ದು. ಇನ್ಫ್ಯಾಕ್ಟ್ ನೀವು ಈ ಬ್ಯಾಚುಲರ್ ಸಾಂಗ್ ನೋಡಿದ್ರೆ ಅದನ್ನು ನಾನೇ ಬರೆದಿರೋದು. ಅದೊಂದು ಬೇರೆ ಜಾನ್ರ ಅದು. ಅಂದರೆ ಎಲ್ಲ ಬ್ಯಾಚುಲರ್ಸ್ ಬದುಕಿಗೆ, ಅವರ ಭಾವನೆಗಳಿಗೆ ಕನ್ನಡಿ ಹಿಡಿದ್ರೆ ಹೆಂಗಿರುತ್ತೆ ಅದು ಹಂಗಿದೆ. ಅದು ಕಟ್ ಮಾಡಿದ್ರೆ ನಿಮಗೆ ಚುರುಕು ನೋಟವೇ ಸಾಂಗ್ ಅಂತ ಬರುತ್ತೆ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿದೆ, ತುಂಬ ಹಿಟ್ ಸಾಂಗ್ ಅದು, ಮೆಲೋಡಿ ಹಿಟ್ ಅದು. ಅದು ಅಪಾಯವಿದೆ ಎಚ್ಚರಿಕೆ ಅನ್ನೋ ಸಿನಿಮಾ ಹೆಸರಲ್ಲಿ ಈ ಥರದ್ದು 2 ಸಾಂಗ್ಗಳು ಬೇರೆ ಬೇರೆ ಕಾಂಟ್ರಾಸ್ಟ್ ಕೊಡುತ್ತೆ. ಇನ್ನೊಂದು ಸಾಂಗ್ ಇದೆ, 3ನೇ ಸಾಂಗ್ ಎಚ್ಚರಿಕೆ ಸಾಂಗ್ ಅಂತ. 3 ಸಾಂಗ್ಗಳು ನಾನೇ ಬರಿತೀನಿ. ಸೊ ಬರವಣಿಗೆ ನನ್ನ ಸ್ಟ್ರೆಂತ್ ಆಗಿದ್ದರಿಂದ, ಅಂದರೆ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದ, ಆ್ಯಕ್ಟಿಂಗ್ನ ಹೆಂಗೆ ತೆಗೆಸ್ಬೇಕು ಅನ್ನೋ ಒಂದಷ್ಟು ಕ್ಲಾರಿಟಿ ಇದ್ದಿದ್ದರಿಂದ ಸೊ ಇದೆಲ್ಲ ಅನುಕೂಲ ಆಯಿತು. ಆದರೆ ಈ ಸಿನಿಮಾ ಅನ್ನೋ ಕೃಷಿಗೆ ಹಿಂದೆ ತುಂಬ ವ್ಯವಸಾಯ ಮಾಡಿರಬೇಕಲ್ಲ. ಅಂದರೆ ಆ 10 ವರ್ಷ 5 ತಿಂಗಳು ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ನಾನು ಬಂದು, ಸೊ ನನ್ನ ಕೆಲಸ ನಾನು ತುಂಬ ಹಾನೆಸ್ಟಾಗಿ ಮಾಡಿದ್ದೀನಿ. ಅದನ್ನು ಒಪ್ಕೊಳ್ಳೋದು ಜನರ ಕೆಲಸ. ಅಂದರೆ ಅವ್ರಿಗೆ ಬಿಟ್ಟಿದ್ದು. ಅಂದರೆ ನಾನು ಅಷ್ಟು ವರ್ಷ ಮಾಡಿದೆ, ಕಷ್ಟಪಟ್ಟೆ ಅನ್ನೋದು ಯಾವ ಬ್ಯಾಗೇಜನ್ನು ನೋಡಲ್ಲ ಜನ. ಅಂದರೆ ಅವ್ರ ಸಿನಿಮಾ ನೋಡಿಬಿಟ್ಟು ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಷ್ಟೇ ಹೇಳ್ಬಿಡ್ತಾರೆ. ಸೊ ನನ್ನ ಸಿನಿಮಾನ ಚೆನ್ನಾಗಿ ರಿವ್ಯೂ ಮಾಡ್ತಾರೆ, ಚೆನ್ನಾಗಿ ತಗೊಳ್ತಾರೆ ಅನ್ನೋ ನಂಬಿಕೆಯಿದ್ದೀನಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಮಲೆನಾಡು ಹುಡುಗ ಅಭಿಜಿತ್ ಅವರು, ತೀರ್ಥಹಳ್ಳಿ ಅವರು ಹೇಳ್ತಿರುವಂಥ ಮಾತಿದು. 10 ವರ್ಷದಿಂದ ನಾನು ಚಿತ್ರರಂಗದಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದೀನಿ, ಅದಕ್ಕಾಗಿ ಈ ಒಂದು ಕತೆಗಾಗಿ ಸಾಕಷ್ಟು ಕೆಲಸ ಮಾಡಿದ್ದೀನಿ, 34ನೇ ಡ್ರಾಫ್ಟ್ ಕತೆಯಾಗಿ ಹೊರಬಂದಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.